ಸೊ ಮಗ್ಗಿ ಪುಸ್ತಕದ ಬಗ್ಗೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂತ ಕೇಳೋಣ. ನಾನೇನು ಹೇಳ್ಬೇಕು ಅಂತ ಹೇಳಿದ್ರೆ, ಹ. ಮೊದಲನೇದಾಗಿ ಮಗ್ಗಿ ಪುಸ್ತಕ ಅಂದ್ರೆ ನನಗೆ ಮೊದಲನೇ ಗುರು ಯಾರು? ತಾಯಿ. ಹೌದು. ನನಗೆ ಶಾಲೆಯಲ್ಲಿ ಹೇಳ್ಕೊಡೋದಕ್ಕಿಂತ ಮುಂಚೆ ಮನೇಲೆ ಎರಡೆರಡು ಲಾಖ ತಾಯಿ ಹೇಳ್ಕೊಡ್ತಾರೆ. ಹೌದು. ಆನಂತರ ಯಾರು? ಗುರುಗಳು ಅಲ್ವಾ? ಹೌದು. ಅವ್ರು ಹೇಳ್ಕೊಡ್ತಾರೆ. ಆನಂತರ ಯಾರು? ಮೊಬೈಲ್ ಕೆಟ್ಟದ್ದಲ್ಲ, ಒಳ್ಳೇದು. ಮೂರನೇ ಗುರುನೇ ಮೊಬೈಲ್. ಓಕೆ. ಯಾಕೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಅಲ್ಲಿ ತಿಳಿಸ್ತೀವಿ. ಈಗ ನಾನು ಹೆಚ್ಚು ಕಡಿಮೆ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿದ್ರು. ಓಕೆ. ಎಲ್ಲ ಬಹುತೇಕ ದೊಡ್ಡ ದೊಡ್ಡ ನಿರ್ದೇಶಕರ ಬಳಿಯೆಲ್ಲ ನಾನು ಮಾಡಿದ್ರು. ಇದರಲ್ಲಿ ನನಗೊಂದು 25 ವರ್ಷದಿಂದ ಪರಿಚಯ ಇದ್ರು ನಮ್ಮ ಹರಿವರಾಸರು. ಓಕೆ. ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಾಗ ಅದ್ರಲ್ಲೊಂದು ಸನ್ನಿವೇಶ ಇತ್ತು, ಬಹಳ ವಿಶೇಷವಾಗಿ ಮಾಡಿದ್ರು. ಸಗಣಿಲಿ ಸ್ನಾನ ಮಾಡುವಂತದ್ದು. ಓಕೆ. ಅದೆಲ್ಲ ಮಾಡಿದಾಗ ಇವರು ನೈಜತೆಗೆ ಒತ್ತು ಕೊಡ್ತಾ ಇದ್ರು. ಹೀಗೆ ಬೇಕು ಅಂತ ನಾರಾಯಣ್ ಗುರು ದರ್ಶನ ಅವಾಗ್ಲಿಂದ ಪರಿಚಯ ಇತ್ತು. ಇದರಲ್ಲಿ ನಾನೇ ಬೇಕು ಅಂತೇಳಿ ಈ ಪಾತ್ರದಲ್ಲಿ ಕೊಟ್ರು. ಹಾಸ್ಯ ಅಲ್ಲ, ಬಹಳ ವಿಭಿನ್ನವಾದ ಹೋರಾಟಗಾರನ ಪಾತ್ರ. ಇಲ್ಲಿ ಮಧ್ಯಕ್ಕೊಂದು ಸ್ವಲ್ಪ ಸೇರಿಸ್ತೀನಿ ಸಂಗೀತ ನಿರ್ದೇಶಕರ. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಗೀತ ಒಂದು ಸಿನಿಮಾಕ್ಕೆ ನೋಡುಗರ ಪ್ರೇಕ್ಷಕ ಪ್ರಭುಗಳ ಹೃದಯ ಸಿಂಹಾಸನ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಈಗ ನೀವು ಎಲ್ಲೇ ವಾದ್ಯಗೋಷ್ಠಿ ಥ್ರೋಟ್ ಕರ್ನಾಟಕ ಹೋಗಿ, ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ ಕಾರ್ಯಕ್ರಮ ಮುಗಿದ ನಂತರ ಆಗ್ತದೆ. ಹಾಗೆ ಇವರೊಂದು ವಿಶೇಷವಾದ ಒಂದು ಚಿತ್ರಕ್ಕೆ ಆ ಚಿತ್ರಕ್ಕೆ ಒಂದು ಸಂಯೋಜನೆ ಮಾಡಿ ಅಪ್ಪನ ಗೀತೆ, ಅಮ್ಮನ ಗೀತೆಗಳು ಬೇಕಾದಷ್ಟು ಬಂದಿರುತ್ತೆ, ಅಪ್ಪನ ಗೀತೆ ಮಾಡ್ಯಾರಲ್ಲ, ಅದು ನಿಜವಾಗ್ಲೂ ಈ ಜನರೇಷನ್ ಮುಂದಿನ ಜನರೇಷನ್ ಎಲ್ಲಾ ಜನರೇಷನ್ಗೂ ಅದು ನಿಜವಾಗ್ಲೂ ಹೃದಯಕ್ಕೆ ತಾಕುತ್ತೆ ಅಂತ ಅತ್ಯದ್ಭುತವಾದ ಸಾಂಗ್ ಮಾಡಿದ್ದಾರೆ, ಸಂಯೋಜನೆ ಮಾಡಿದ್ದಾರೆ. ಪ್ರಥಮ ಚಿತ್ರದಲ್ಲೇ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಇನ್ನು ನಿರ್ದೇಶಕರು ಅದಕ್ಕೆ ತಕ್ಕನ ಕೆಲಸ ಮಾಡಿದ್ದಾರೆ. ಬಹಳ ಖುಷಿ ಆಗೋದು ಅಂತ ಏನಂತಂದ್ರೆ, ನಾನು ಬೇಕಾದಷ್ಟು ಸಿನಿಮಾ ಡೈರೆಕ್ಟರ್ ಜೊತೆ 350 ಸಿನಿಮಾ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ದೀನಿ. ಆದ್ರೆ ಈ ನಿರ್ದೇಶಕರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಬೆಳಗ್ಗೆ 6 ಗಂಟೆಗೆ ಫಸ್ಟ್ ಶಾಟ್ ತೆಗಿಯೋರು. ಒಂದು ದಿನ 4 ಗಂಟೆಗೆ ಶಾಟ್ ಇಟ್ಬಿಟ್ಟಿದ್ದಾರೆ. ಮ್ಯಾನೇಜರ್ ನನ್ಗೆ ಹೇಳೋದ್ ಮರ್ತು ಬಿಟ್ಟಿದ್ದಾರೆ. ನಮ್ಮ ಮಹೇಶ್ ಯಾರೇ ಯಾಕೆ ತಿಳಿಸ್ತಾ ಇದ್ದೀರಿ ಗೊತ್ತಿಲ್ಲ ಅಂದ್ಕೊಂಡು. ಆದ್ರೆ ವಿಶ್ವಾಸ ನಮ್ಮಂದು ಜಗಳಕ್ಕೆ ಹೋಗಲ್ಲ, ಆದ್ರೆ ಮಾತುಕತೆಯಲ್ಲಿ ಆಮೇಲೆ ಅಲ್ಲ ಶೂಟಿಂಗ್ ಇದೆ, ಹೌದಾ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ರು ಯಾವ ರೀತಿ ತಾದಾತ್ಮತೆ ಅಂದ್ರೆ ಇನ್ವಾಲ್ವ್ಮೆಂಟ್ ಆಗಿರೋದು ಅಂತ ಹೇಳಿದ್ರೆ, ರಾತ್ರಿ ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಶುರು ಆದ್ರೆ 1-2 ಗಂಟೆ ತನಕ ಶೂಟಿಂಗ್ ನಡೆಯೋದು. ಶೂಟಿಂಗ್ ನಡೆದ ಮೇಲೆ ಎಲ್ಲ ಮಲಗ್ತಾ ಇದ್ರೆ, ನಾನು ಸ್ವಲ್ಪ ವಯಸ್ಸಾಗಿದೆ ಅಂತಲ್ಲ, ಸ್ವಲ್ಪ ಮೊದ್ಲಿಂದನೂ ಸುತ್ತಮುತ್ತ ಕಣ್ಣಾಡ್ಸೋದು ಜಾಸ್ತಿ, ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ಅಂತ. ಹಾಗೆ ನೋಡಿದ್ರೆ ಡೈರೆಕ್ಟ್ರು ಕೂತ್ಕೊಂಡು ಬರಿತಾ ಇರೋರು. ನಾನು ಅಲ್ಲ ಸರ್ ಶೂಟಿಂಗ್ ಮುಗಿದೋಗಿದೆ, ನೀವೇನು ಇನ್ನು ಬರಿತಾ ಕೂತೀರಿ ಅಂದ್ರೆ, ಬೆಳಗ್ಗೆ ಏನ್ ಮಾಡ್ಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕು ಅದನ್ನ ಬರ್ಕೊಳ್ತಾ ಇರೋರು. ಅದು ನನಗೆ ಬಹಳ ತುಂಬಾ ಖುಷಿ ಕೊಡ್ತು. ಇನ್ನು ಹೋರಾಟ, ನಮ್ಮ ಬದುಕೇ ಹೋರಾಟ, ಬಣ್ಣದ ಬದುಕಿನಲ್ಲಿ ಹೋರಾಟ. ಇಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ರು. ಇಲ್ಲಿ ತುಂಬಾ ವಿಶಿಷ್ಟವಾದ ಪಾತ್ರ. ಇಲ್ಲಿ ನನ್ನ ಪಾತ್ರ ಅನ್ನೋದಕ್ಕಿಂತ ಆ ಕಥೆಯಲ್ಲಿ ಬರುತ್ತಲ್ಲ, ಕಾದಂಬರಿ ಆಧಾರಿತ ಚಿತ್ರ ಇದು. 3 ವರ್ಷಗಳ ಕಾಲ ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನ ಬರೆದು ಆ ಪಾತ್ರದ ಬಗ್ಗೆ ನಮಗೆ ವಿಶ್ಲೇಷಣೆ ಕೊಡ್ತಾರೆ, ಈಗ ಮಾಡ್ಬೇಕು ಅಂತೇಳಿ. ಅದನ್ನೆಲ್ಲ ಮಾಡಿಸ್ತಾರಲ್ಲ, ಆಗೇನಾಗುತ್ತೆ ನಮ್ಗೆ, ಇದರಲ್ಲಿ ನಾವು ಸಂಪೂರ್ಣವಾಗಿ ಪರಕಾಯ ಪ್ರವೇಶ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅದರಿಂದ ಈ ಚಿತ್ರ ಬಹಳ ಭಿನ್ನವಾಗಿದೆ. ಕಥಾವಸ್ತುನೇ ಕಂಟೆಂಟ್ ಏನಿದೆ ಅದೇನೇ ಹೀರೋ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೋಡುಗರು ಖಂಡಿತವಾಗ್ಲೂ ಈಗಾಗಲೇ ಸುಮಾರು ಜನ ಬೈಟ್ಸ್ ಕೊಟ್ಟಿದ್ದಾರೆ, ನೋಡುಗರೆಲ್ಲ ಮೆಚ್ಚಿದ್ದಾರೆ. ಅದೇ ರೀತಿ ಈ ಚಿತ್ರವನ್ನು ನೋಡಿ ಖಂಡಿತವಾಗ್ಲೂ ಪ್ರೇಕ್ಷಕರು ಮೆಚ್ಚುತ್ತಾರೆ ಅಂತ ನನ್ನ ಆತ್ಮದಿಂದ ನಾನು ಹೇಳ್ತಾ ಇದ್ದೇನೆ. ಓಕೆ. ಸೊ ಅದೇ ಮಹೇಶ್ ಅವರೇ, ಇವಾಗ ನಿಮ್ಗೆ ಏನಂತಂದ್ರೆ, ನೀವು ಹೀರೋ ಆಗಿ ಸ್ಯಾಂಡಲ್ವುಡ್ ಅಲ್ಲಿ ಗುರುಸ್ಕೊಂಡಿದ್ದೀರಾ, ಮಾಡ್ತಾ ಇದ್ದೀರಾ. ಸೊ ನೆಗೆಟಿವ್ ಈ ಒಂದು ಮಗ್ಗಿ ಪುಸ್ತಕದಲ್ಲಿ ಯಾಕೆ ನೆಗೆಟಿವ್ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇಲ್ಲ ಆಯ್ಕೆ ಅಂತಲ್ಲ, ಯಾಕೆಂದ್ರೆ ನಮ್ಮ ಹರಿ ನಂಗೆ ಬಂದ್ ಕತೆ ಸ್ಟೋರಿ ಹೇಳಕ್ಕೆ ಮುಂಚೆ ಹೇಳಿದ ಹರಿ ನಂಗೆ, ಅಣ್ಣ ಒಂದು ಕೊರೋನಾ ಟೈಮಲ್ಲಿ ಒಂದು ಕಾದಂಬರಿ ಬರ್ತಾ ಇದ್ದಣ್ಣ ಅಂತ ಹೇಳಿದ. ಕಾದಂಬರಿ ಬರ್ದ್ಮೇಲೆ ಅಣ್ಣ ಸಿನಿಮಾ ಮಾಡೋಣ ನಾವು, ಅಂದ್ರೆ ಓನ್ ಕಾದಂಬರಿ ಅವ್ರದ ಕಾದಂಬರಿ, ಹರಿವರ್ಸನ್ ಕಾದಂಬರಿ. ಅಣ್ಣ ಈ ಸಿನಿಮಾ ಮಾಡೋದು ಹೆಂಗಿರುತ್ತೆ ಅಂತ ಹೇಳ್ದ, ಮಾಡೋಣ ರೀ ಅಂತ ಹೇಳಿದಾಗ, ಅಣ್ಣ ಒಂದು ಕ್ಯಾರೆಕ್ಟರ್ ಇದೆ ಅದ್ರಲ್ಲಿ, ಸಿನಿಮಾ ಮೇನ್ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ. ಓಕೆ ಮಾಡೋಣ ಅದ್ರಲ್ಲಿ. ಯಾಕಂದ್ರೆ ಒಂದು ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಅಣ್ಣ ತಮ್ಮ ತರ ಇದೀವಿ, ಬ್ರದರ್ಸ್ ತರ ಇದೀವಿ. ಈ ಪ್ರತಿಯೊಂದು ಏನೋ ಸಜೆಷನ್ ಕೇಳ್ತಾನೆ, ಅವೆಲ್ಲ ಮಾಡ್ತಿರ್ಬೇಕಲ್ಲ, ಮಾಡೋಣ ಅಂತ ಒಪ್ಕೊಂಡಿದ್ದು. ಆಮೇಲೆ ಸ್ಟೋರಿ ಕೇಳಿದಾಗ ಅನ್ಸ್ತು, ಓಕೆ ಪ್ರಯತ್ನ ಪಡೋದು ತಪ್ಪಿಲ್ಲಲ್ಲ, ನಟ ಅಂದ್ಮೇಲೆ ಎಲ್ಲ ಮಾಡ್ಲೇಬೇಕಲ್ಲ. ಹಾಗೆ ಕತೆ ಹೇಳಿದ್ರೆ ನಂಗೆ ಆ ಕ್ಯಾರೆಕ್ಟರ್ ಇದೆಲ್ಲ ಒಂಥರ ಡಿಫ್ರೆಂಟ್ ಅನ್ಸ್ತು. ಓಕೆ ರೀ ಮಾಡೋಣ ಅಂತ ಕ್ಯಾರಿ ಆದೆ ಅದಕ್ಕೆ.
ಓಕೆ, ಅಂದ್ರೆ ಆ ಒಂದು ಕತೆಗೆ ನೀವು ನೆಗೆಟಿವ್ ಇದ್ರಲ್ಲಿ ಬೇಕು ಅನ್ಸ್ತು. ಆಕ್ಚುಲಿ ಮಕ್ಳು ಸಿನಿಮಾ ಆದ್ರಿಂದ ಅದ್ರಲ್ಲೂ ಸಿನಿಮಾ ಸ್ಟಾರ್ಟಿಂಗ್ ಎಂಡಿಂಗ್ ಅಲ್ಲಿ ಬರ್ತೀನಿ ಅಷ್ಟೇ. ಆದ್ರೆ ಅದು ವೇಟೇಜ್ ಅನ್ಸುತ್ತೆ ನನ್ನ ಕ್ಯಾರೆಕ್ಟರ್. ಓಕೆ, ಮಾಡಿದ್ರೆ ಏನೋ ಇದಿರಲ್ಲ, ಪ್ರಾಬ್ಲಮ್ ಇರಲ್ಲ, ಚೇಂಜಸ್ ಇರುತ್ತೆ ನಮ್ಗೂ ಅಂತ ಒಪ್ಕೊಂಡಿದ್ದು ಅವ್ರ ಹತ್ರ. ಓಕೆ, ಅದೇ ಆಲ್ಮೋಸ್ಟ್ ಒಂದು 80% ಏನೋ ಮೈಸೂರು ಈ ಭಾಗದಲ್ಲಿ ಮೈಸೂರು ಎಚ್ ಡಿ ಕೋಟೆಲ್ ಆಗಿದ್ದು. ಆಮೇಲೆ ಎಚ್ ಡಿ ಕೋಟೆಯಲ್ಲಿ ಒಂದು ರೆಸಾರ್ಟ್ ಸೆಟ್ ಹಾಕಿದ್ರು. ಅಲ್ಲೇ ನಮ್ಗೆ ಹೆವಿ ಫಿಲಪ್ ಆಗಿದೆ ಅಲ್ಲೇ ಬಡ್ಜೆಟ್ ಗಿಜೆಟ್ ಎಲ್ಲ. ಅಲ್ಲಿ ನೈಟ್ ಅಂಡ್ ಡೇ ಶೂಟ್ ಮಾಡ್ದು. ಆಕ್ಚುಲಿ ಒಂದು 14 ಡೇಸ್ ಇಲ್ಲ, 14 ಡೇಸ್ ಶೂಟ್ ಮಾಡೋದು ನೈಟ್ ಅಂಡ್ ಡೇ. ಬೆಳಿಗ್ಗೆ ಸರ್ ಹೇಳಿದ್ರಲ್ಲ 6 ಗಂಟೆಗೆ ಫಸ್ಟ್ ಶಾಟ್ ಇಡೋರು. ಆಕ್ಚುಲಿ ನಮ್ ಇಡೀ ಸಿನಿಮಾ ಎಷ್ಟು ದಿನ ಮಾಡಿದೀವೋ ಬೆಳಿಗ್ಗೆ 6-6:15 ಫಸ್ಟ್ ಶಾಟು. ಫಸ್ಟ್ ಬ್ರೇಕಿನ ಟಿಫನ್ ಬ್ರೇಕಿನ ಮುಂಚೆ ಒಂದು 2-3 ಶಾಟು ಒಂದು ಸೀನ್ ಕಂಪ್ಲೀಟ್ ಮಾಡೋರು. ಅಂದ್ರೆ ಕೆಲಸ ಬೇಗ ಆಗುತ್ತೆ ಅಂತ. ಒಂದು 14 ಡೇಸ್ ಹೇಳಿದ್ರೆ ನೈಟ್ ಶೂಟ್, ನೈಟ್ ಅಂಡ್ ಡೇ ಶೂಟ್ ಶೂಟ್ ಮಾಡಿದ್ದೆ ಎಚ್ ಡಿ ಕೋಟೆಯಲ್ಲಿ. ಓಕೆ, ಮಿಕ್ಕಿದೆಲ್ಲ ಮೈಸೂರು ಅರಮನೆ ಆ ಕಡೆ ಈ ಕಡೆ. ಅಲ್ಲೊಂದು ಚೌಟ್ರಿ ಇತ್ತು 108 ವರ್ಷ ಅದು. ಆ ಚೌಟ್ರಿಯಲ್ಲಿ ಮನೆ ಸೆಟಪ್ ಹಾಕಿ ಟೋಟಲ್ ನಿಯರ್ ಬೈ ಸೆಟ್ಟೆ ತುಂಬಾ ಆಗಿದೆ, ಜಾಸ್ತಿ ಖರ್ಚಾಗಿದೆ. ಎಷ್ಟು ದಿನದಲ್ಲಿ ಟೋಟಲ್ ಒಂದು 100-110 100 ಕ್ರಾಸ್ ಆಗಿದೆ. ಓಕೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ರಿಚ್ನೆಸ್ ಗೊತ್ತಾಗುತ್ತೆ. ಮತ್ತೆ ಪ್ರತಿಯೊಂದು ಫ್ರೇಮ್ ಟು ಫ್ರೇಮು. ಮತ್ತೆ ನಮ್ಮ DOP ನಂದಕುಮಾರ್ ಗೊತ್ತಿರ್ಬೇಕು, ಜೊಗೆಯ ಅವ್ರ ಕೈ ಚಳಕ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ರಸೂಲ್ ಅಂತ, ಅವನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಪ್ರತಿಯೊಬ್ರು ಈಗ ಸಿನಿಮಾದಲ್ಲಿ ಹೆಂಗೆ ಅಂದ್ರೆ ಇದರಲ್ಲಿ ಒಬ್ರದ್ದು ಅಂತಲ್ಲ, ಈ ಕತೆ ನಿರ್ದೇಶಕ ನಾಯಕ ತರ ಈ ನಮ್ ಟೋಟಲ್ ಸೆಟಪ್ಗೆ ಮಿಕ್ಕಿದ ಎಲ್ಲ ಪಾತ್ರಗಳು ಒಂದೊಂದು ಪಾತ್ರ. ಗಿರಿಜಾ ಲೋಕೇಶ್ ಅಮ್ಮ ಮಾಡಿದ್ದಾರೆ, ತುಂಬಾ ಜನ ಹಿಂಗೆ ಪ್ರತಿಯೊಬ್ರು ಬೇರೆ ಬೇರೆ ಕಲಾವಿದರು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಇದೊಂದು ಮ್ಯೂಸಿಕಲ್ ಲಿರಿಕ್ ರೈಟರ್ಗಳು ಅಷ್ಟೇ. ನಮ್ ಶರಣು ಅಂತ ಲಿರಿಕ್ ರೈಟ್ರು, ಗುರುನಾಥ್ ಬೋರ್ಗಿ ಸರ್ ಅಂತ. ಅಂದ್ರೆ ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಇದೆ ಈ ಸಿನಿಮಾಗೆ. ಒಂಥರ ಒಂದು ಮಿಕ್ಸ್ಡ್ ಪ್ಯಾಕೇಜ್ ತರ ಬಂದಿದೆ ಈ ಮೂವಿ. ಸೊ ಇವಾಗಿನ ಜನರೇಷನ್ಗೆ ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಈ ಫಿಲಂ ಬೇಕು ಅಂದ್ರೆ ಆ ಒಂದು ಜನರಿಗೆ ಇದಾಗುತ್ತೆ, ಅಟ್ರಾಕ್ಟ್ ಮಾಡೋದು ಫ್ಯಾಮಿಲಿ ಬಂದು ಕುಟುಂಬ ಸಮೇತ ಬಂದು ನೋಡುವಂತ ಸಿನಿಮಾ. ಓಕೆ, ಇನ್ನ ಸಿನಿಮಾ ಹೊರತಾಗಿ ನೀವು ನಿಮ್ಗೆ ಕೇಳ್ಬೇಕು ಆಕ್ಚುಲಿ ಈ ಕ್ವಶನ್. ಯಾಕೆ ಅಂತಂದ್ರೆ ಇವಾಗ ನೋಡ್ತಾ ಇದ್ರೆ ನಿಮ್ ಥಿಯೇಟರ್ದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹೊಸೊಬ್ರಿಗೆ ಅದರಲ್ಲೂ ಕೂಡ ಅಂತ. ಸೊ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಮಗ್ಗಿ ಪುಸ್ತಕಕ್ಕೆ ಏನಾದ್ರು ಆ ತರ ಸಿಚುವೇಶನ್ ಏನಾದ್ರು ಬರ್ತಾ ಇದೆಯಾ ಅಂತ? ಯಾಕಂದ್ರೆ ನೆಕ್ಸ್ಟ್ ಮಂತ್ ರಿಲೀಸ್ ಅಂತ. ಇಲ್ಲ, ಅದನ್ನ ನಮ್ಮ ಡೈರೆಕ್ಟರ್ ಪ್ಲಾನ್ ಮಾಡ್ತಾ ಇದಾರೆ. ಅಲ್ಲ, ಹೊಸೊಬ್ರು ಅಂದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್. ಈಗ ನಾನು 4 ಸಿನಿಮಾ ಮಾಡಿದಾಗ ಅದರಲ್ಲೂ ಯಾಕೆ ಸರ್, ನಾವೀಗ ಫಸ್ಟ್ ಟೈಮ್ ಈಗ ನಾವು ಆರ್ಟಿಸ್ಟ್ ಹೊಸಬ್ರು ಇರ್ತೀವಿ, ಡೈರೆಕ್ಟರ್ನು ಹೊಸಬ್ರು ಇರ್ತಾರೆ, ಪ್ರೊಡ್ಯೂಸರ್ ಹೊಸಬಿಡ್ತಾರಲ್ಲ. ಅಟ್ಲೀಸ್ಟ್ ನಮ್ ದಾರಿ ಇರಲ್ಲ, ಅಂದ್ರೆ ಹೇಗಂತ ಗೊತ್ತಿರಲ್ಲ. ಒಳ್ಳೆ ಡಿಸ್ಟ್ರಿಬ್ಯೂಟ್ ಮಾಡೋ ಪ್ಲಾನಿಂಗ್ ಅಲ್ಲಿ ನಡೀತಾ ಇದೆ. ನೋಡೋಣ, ಹೊಸಬ್ರಿಗೆ ಓಪನ್ ನಮ್ಮ ಕನ್ನಡ ಇಂಡಸ್ಟ್ರಿ ಹೊಸಬ್ರಿಗೆ ದಾರಿ ಕ್ಲೀನ್ ಆಗಿ ತೋರಿಸ್ಕೊಡ್ತಾರೆ. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಗೆದ್ದಿದ್ದಾರೆ, ನಾವು ಆಗ್ತೀವಿ ಅಂತ ನಂಬಿಕೆ ಇದೆ. ಅಂತ ಪ್ರಾಬ್ಲಮ್ ಇನ್ನ ಆಗಿಲ್ಲ. ನೀವ್ ಅಂದಂಗೆ ಡಿಸ್ಟ್ರಿಬ್ಯೂಟ್ ಇಟ್ಕೊಂಡ್ಬಿಟ್ಟು ಪ್ಲಾನಿಂಗ್ ಮಾಡಿದ್ರೆ ಆಗ್ಬೋದು, ಒಳ್ಳೇದಾಗ್ಬೋದು ನಮ್ಗೆ ಅನ್ಸಿಕೆ. ಓಕೆ, ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.